ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ತಮ್ಮಡಿಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಕಿತ್ತಾಡಿಕೊಂಡಿದ್ದಾರೆ ಕಾರ್ಯಕರ್ತರು. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿರುವಂತದ್ದು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ. ಗೊಲ್ಲರಹಟ್ಟಿಯಲ್ಲಿ ಕಿತ್ತಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು. ಬಿಜೆಪಿಯ ಶಾಸಕ ಮಾಧುಸ್ವಾಮಿ ಅವರು ಪ್ರಚಾರವನ್ನ ನಡೆಸುವಂತಹ ಸಂದರ್ಭದಲ್ಲಿ ಒಂದು ವಾಗ್ವಾದ ನಡೆದಿದೆ. ಶಾಸಕರಿಗೆ ಏನ್ ಕೆಲಸ ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಚಂದ್ರು ಎಂಬುವರು. ಈ ವೇಳೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿದೆ. ಶಾಸಕ ಮಾಧುಸ್ವಾಮಿ ವಿರುದ್ಧ ಚಂದ್ರುವಿಗೆ ಹೊಡೆದಂತ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಚಂದ್ರುವಿನ ತುಟಿಗೆ ಗಾಯ. ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಯವರನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಅವರ ಪರವಾಗಿ ಮತವನ್ನ ಯಾಚನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ಹುಳಿಯಾರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಚಿಕ್ಕನಾಯಕನಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ಇದು ಪ್ರಮುಖವಾಗಿ ಬಿಜೆಪಿಯ ಶಾಸಕರಾಗಿರುವಂತಹ ಮಾಧುಸ್ವಾಮಿ ಅವರು ಪ್ರಚಾರವನ್ನ ನಡೆಸುವಂತಹ ಸಂದರ್ಭದಲ್ಲಿ ಈ ಗಲಾಟೆ ಆಗಿದೆ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಠಲ್, ಈಗ ಗಾಯಗೊಂಡಿರುವಂತಹ ರೋಗಿಯ ಪರಿಸ್ಥಿತಿ ಹೇಗಿದೆ ಮತ್ತೆ ಯಾವ ಸಂದರ್ಭದಲ್ಲಿ ಘಟನೆ ಆಗಿದ್ದು ಅಂತ? ಪೃಥ್ವಿ, ಏನು ಕಳೆದ ರಾತ್ರಿ 8:30 ಸಮಯದಲ್ಲಿ ತಂಡಹಳ್ಳಿ ಏನು ಚಿಕ್ಕನಾಯಕನಹಳ್ಳಿಯ ಒಂದು ಗ್ರಾಮಕ್ಕೆ ಅವರು ಬಿಜೆಪಿ ಶಾಸಕರಾಗಿರ್ತಕ್ಕಂತ ಮಾಧುಸ್ವಾಮಿ ಮತ್ತೆ ಅವ್ರ ಬೆಂಬಲಿಗರು ಪ್ರಚಾರಕ್ಕೆ ಹೋಗ್ತಾರೆ. ಸೊ ಈ ಒಂದು ವೇಳೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಮತ್ತು ಅಲ್ಲಿನ ಗೊಲ್ಲರಹಟ್ಟಿ ಗ್ರಾಮಸ್ಥರು 10 ವರ್ಷದಿಂದ ಅಂದ್ರೆ 10 ತಿಂಗಳಿಂದ MLA ಆದಾಗಿಂದ ಇದುವರೆಗಾಗಿ ಈ ಗ್ರಾಮಕ್ಕೆ ಬಂದಿಲ್ಲ. ಯಾವೊಂದು ಕೊಟ್ಟಂತ ಆಶ್ವಾಸನೆಗಳು ಕೂಡ ನೀವು ಸರಿ ಮಾಡಿಲ್ಲ, ಮತ್ತೆ ರೋಡು ನೀರು ಯಾವುದನ್ನು ಕೂಡ ನಮ್ಗೆ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ. ಯಾವ್ದು ಮುಖ ಇಟ್ಕೊಂಡು ನೀವು ನಮ್ಮನ್ನು ಓಟ್ ಕೇಳಕ್ ಬಂದಿದ್ರಿ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ತರಬೇತಿ ತಗೊಳ್ತಾರೆ. ಈ ಒಂದು ವೇಳೆಯಲ್ಲಿ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಇರ್ತಾರೆ. ಅಲ್ಲಿ ಏನು ಈ ಒಂದು ಗ್ರಾಮಸ್ಥರು 4 ಜನ ತಳ್ಳಾಟ ನೂಕಾಟ ನಡೀತೆ. ಆ ಟೈಮಲ್ಲಿ ಶಾಸಕರು ಕೂಡ ಒಂದು ಇಬ್ಬರನ್ನ ತಳ್ಳಿದ್ದಾರೆ ಎಂಬ ಮಾಹಿತಿ ಇದೆ. ಸೊ ಆ ವೇಳೆಯಲ್ಲಿ ಚಂದ್ರು ಎಂಬಾತನಿಗೆ ಏನು ತುಟಿ ಮತ್ತು ಹಲ್ಲಿನ ಭಾಗಕ್ಕೆ ಸಾಕಷ್ಟು ಪೆಟ್ಟಾಗಿರೋದ್ರಿಂದ ಆತ ಈಗ ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇದುವರೆಗಾಗಿ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿಲ್ಲ ಎಂಬುದು ಸದ್ಯಕ್ಕೆ ತಿಳಿದು ಬಂದಿರುವಂತ ಮಾಹಿತಿ. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.